ಸರ್. ಈಗ ಡೆಲ್ಲಿಲಿ ಇದಕ್ಕೆ ಸಕಾರಾತ್ಮಕವಾಗಿ ಸ್ಪಂದಿಸಿದಾರ ಸರ್ ಹೇಗೆ ಅಂತ? ಇಲ್ಲ, ನಾವು ಇದನ್ನ ಚರ್ಚೆ ಮಾಡ್ಲಿಕ್ಕೆ ಇದ್ರ ಬಗ್ಗೆ ನಾ ಏನು ಆರ್ಗ್ಯುಮೆಂಟ್ ಮಾಡ್ಲಿಕ್ಕೆ ಹೋಗಿಲ್ಲ. ನೋಡಿ, ಇದ್ರ ಬಗ್ಗೆ ನಾವು ಸಲಹೆ ಕೊಡ್ಲಿಕ್ಕೆ ಹೋಗಿ ಹೇಳಿಲ್ಲ. ಈ ತರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ ಅಂತ ಹೇಳಿದೀವಿ. ಅಂದ್ರೆ ನಾವು ಇದನ್ನ ಮಾಡೋಂತೆ ಪರವಾಗಿಯೂ ಇಲ್ಲ, ವಿರೋಧವಾಗಿ ಇಲ್ಲ, ಆದ್ರೆ ಚರ್ಚೆ ನಡೀತಾ ಇದೆ. ಸರ್, ವಿಧಾನಸಭಾ ಚುನಾವಣೆಯಲ್ಲಿ ಈ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತು, ಲೋಕಸಭಾ ಚುನಾವಣೆಯಲ್ಲಿ ಕೈ ಹಿಡಿಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನಾದರೂ ಇಲ್ಲ, ಯಾರು ಹೇಳಿದ್ರು ನಮ್ ಕೈ ಹಿಡಿದಿಲ್ಲ? ಅಂದ್ರೆ ಹಿಂದೆಲ್ಲ 3 ಲಕ್ಷದಿಂದ ಆಯ್ಕೆ ಆಗಿದ್ರು. ಈ ಸಲ ಅವರ ಮಾರ್ಜಿನ್ ಎಷ್ಟ್ರಿ? 30,000, 20,000, 1 ಲಕ್ಷ ಒಳಗೆ ಗೆದ್ದಿದ್ದಾರೆ. ಬಹಳಷ್ಟು ಜನ ಹಿಡಿದಿಲ್ಲ ಅಂತೇನಿಲ್ಲ, ಹಿಡಿದಿದ್ದಾರೆ. ಅವರು ಹಿಂದೆ ಬಹಳಷ್ಟು ಜನ 3 ಲಕ್ಷದಿಂದ ಆಯ್ಕೆ ಆಗಿದ್ರು. ಈ ಸಲ ಅವ್ರು 1 ಲಕ್ಷದಲ್ಲಿ ಬಂದಿದ್ದಾರೆ. ಕೆಲವರು 40,000 ಆಯ್ಕೆ ಆಗಿದ್ದಾರೆ. ಸರ್, ಲಾಭ ಆಗಿದೆ, ಆಗಿಲ್ಲ ಅಂತಿಲ್ಲ, 100% ಆಗಿದೆ. ಆದರೆ ಜನ ಲೋಕಸಭೆ ನೋಡೋದು ಬೇರೆ ದೃಷ್ಟಿ, ವಿಧಾನಸಭೆ ನೋಡೋದು ಬೇರೆ ದೃಷ್ಟಿ, ಹೀಗಾಗಿ ಅದು ವ್ಯತ್ಯಾಸ ಆಗಿದೆ ಅಷ್ಟೇ. ಅದರಿಂದ ಲಾಭ ಚರ್ಚೆ ಆಗ್ತಿರುವಂತದ್ದು ಎಂಎಲ್ಎಗಳಿಗೆ ಅನುದಾನದ ಕೊರತೆ ಇದೆ, ಹಾಗಾಗಿ ಗ್ಯಾರಂಟಿ ಯೋಜನೆಯನ್ನು ಕಡಿವಾಣ ಹಾಕಬೇಕು ಅನ್ನೋದು. ಅಲ್ಲ, ಅದಾಗೋರು ಎಷ್ಟಾಗೋದು? ಅದು ಬಾಳೆ ಏನಾಗುಲ್ಲ. ಅದೇ ನಿಮ್ದು ಪದೇ ಪದೇ ನೀವು ಅದನ್ನ ಆರ್ಗ್ಯುಮೆಂಟ್ ಮಾಡ್ತಾರ, ತಪ್ಪು. ನಮ್ಮ ಬಜೆಟ್ನಲ್ಲೇ ಪ್ರಾವಿಷನ್ ಮಾಡಿದ್ದೀವಿ 60,000 ಕೋಟಿ ಅನುದಾನ. ಕಡಿಮೆ ಎಲ್ಲಿ ಬಂದ್ರೆ ಅದಕ್ಕೆ? ಬೇರೆ ಇಲಾಖೆಗೆ ಹಿಂದೆ ಬೊಮ್ಮಾಯಿಯವ್ರ ಸರ್ಕಾರ ನಮ್ಮ ಬಜೆಟ್ನಲ್ಲೇ ಇದೆಲ್ಲ. ಅದು ಬೊಮ್ಮಾಯಿಯವ್ರ ಸರ್ಕಾರ ಏನು ಕೊಟ್ಟಿತ್ತು ಪ್ಲಸ್ ಮಾಡೇ ಕೊಟ್ಟಿದ್ದಾರೆ. ಅಂದ್ರೆ ಬೊಮ್ಮಾಯಿಯವ್ರ ಸರ್ಕಾರ ಕೊಟ್ಟಟ್ಟು ಬಜೆಟ್ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, 2 ಸಾರಿ ಕೊಟ್ಟಿದ್ದಾರೆ, 1 ಸಾರಿ ಅಲ್ಲ, ಪ್ಲಸ್ ಮಾಡೇ ಕೊಟ್ಟಿದ್ದಾರೆ. ಪ್ಲಸ್ ಇದಕ್ಕೆ 60,000 ಕೋಟಿ ಕೂಡ ಪ್ರಾವಿಷನ್ ಮಾಡಿದ್ದಾರೆ. ಬಜೆಟ್ನಲ್ಲೇ ಮಾಡಿದ್ರೆ ಅದು ಅಧಿಕೃತ. ಸೊ ಹಿಂಗಾಗಿ ಅದು ಪ್ರಶ್ನೆ ಇಲ್ಲ. ಸೊ ಹೊಸ ಸರ್ಕಾರ ಬಂದ ಮೇಲೆ ಟೇಕಪ್ ಅಂದ್ರೆ ಇದು ಹಿಂದಿನ ಕೆಲಸ ಮುಗಿದು ಹೊಸ ತಗೊಳ್ಳಿಕ್ಕೆ ಡಿಲೇ ಆಗಿ ಆಗ್ತದೆ. ಸರ್, ಇದನ್ನ ಜನ ಯಾವ ರೀತಿ ನೋಡಿದ್ರು ಸರ್? ಯಾಕೆಂತಂದ್ರೆ ವಿಪಕ್ಷಗಳು ಟೀಕೆ ಮಾಡಿದ್ರು, ಸರ್ಕಾರ ಬಂದ ಹೊಸದರಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ತರಕ್ ಆಗೋದಿಲ್ಲ, ಹಂತವಾಗಿ ಕಟ್ ಮಾಡ್ತಾರೆ, ಈ ರೀತಿ ಈ ಚುನಾವಣೆಗಳಾದ್ಮೇಲೆ ಇದನ್ನ ನಿಲ್ಲಿಸಲಾಗುತ್ತೆ ಅಂತ ಟೀಕೆ ಮಾಡ್ತಾ ಹೋಗ್ತಾ ಇದ್ರು. ಈಗ ಇದನ್ನ ನೋಡ್ತಾ ಇದ್ರೆ ನೀವು ಅದನ್ನ ಪರಿಷ್ಕರಣೆ ಮಾಡಬೇಕು ಅಂದ್ರೆ ಇದು ಮೊದಲನೇ ಹಂತ ಇರಬಹುದು. ಅಲ್ಲ, ಮತ್ತೆ ನೀವು ಸುತ್ತಾಕಿ ಮತ್ತೆ ಇದು ಡಿಸ್ಕಷನ್ಗೆ ಮತ್ತೆ ವಿವಾದಕ್ಕೆ ಆಸ್ಪದ ನೀವು ಹೇಳುವಂತದ. ನಾ ಹೇಳಿದ್ದೆ ಬೇರೆ, ನೀವು ಕೇಳ್ತಾ ಇರೋದು ಬೇರೆ. ಕಟ್ ಮಾಡ್ಲಿಕ್ಕೆ ಹೇಳಿಲ್ಲ ನಾವು, ಜನರು ಮಾತಾಡ್ತಾ ಇರೋದು ಹೇಳಿದೀವಿ. ಕಟ್ ಮಾಡ್ಲಿಕ್ಕೆ ಸಲಹೆ ಇಲ್ಲ ನಮ್ದು. ಜನ ಶ್ರೀಮಂತರಿಗೆ ಬದಲಾಗಿ ಬಡವರಿಗೆ ಕೊಡ ಅಂತ ಹೇಳ್ತಾರೆ. ಚರ್ಚೆ ಎಲ್ಲಾ ಕಡೆ ಆಗ್ತಾ ಇದೆ. ಅದು ಹೋಟೆಲ್ನಲ್ಲಿ ಆಗ್ತಾ ಇದೆ, ಕಾರ್ಯಕರ್ತರ ಆಗ್ತಾ ಇದೆ, ಎಲ್ಲರ ಕಡೆ ಆಗ್ತಾ ಇದೆ. ವಿರೋಧ ಪಕ್ಷದವರು ಹೇಳ್ತಾರೆ ಶ್ರೀಮಂತರಿಗೆ ಯಾಕೆ ಕೊಡ್ಬೇಕು, ನೀವು ಬಡವ್ರಿಗೆ ಕೊಟ್ಬಿಡಿ ಅಂತ ಹೇಳ್ತಿದ್ದಾರೆ. ಕಟ್ ಮಾಡ್ಲಿಕ್ಕೆ ನಾವು ಸಲಹೆ ಕೊಟ್ಟಿಲ್ಲ. ಬಸ್ ಮೇಲೆ ಓಡಾಡೋರು ಸಾಮಾನ್ಯವಾಗಿ ಮಧ್ಯಮ ವರ್ಗದವರು ಮತ್ತು ಬಡವರೇ ಇರ್ತಾರೆ. ಕರೆಕ್ಟ್. ಆದ್ರೂ ಅಲ್ಲಿ ಶ್ರೀಮಂತರಿಗೂ ಅವಕಾಶ ಇದೆ. ನಾನು ಹೋಗ್ಬೋದು, ಅಂದ್ರೆ ನಮ್ಮ ಮನೆಯವರು ಹೋಗ್ಬೋದು ಅಲ್ಲಿ ಫ್ರೀ ಆಗಿ.